ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 143ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಾವಿವತ್ತು ಕರ್ತನ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥಿಸಬೇಕು. ಕರ್ತನೆ, ನನ್ನ ದೇವರು ನೀನಲ್ಲವೋ, ಕರ್ತನೆ ನನ್ನ ದೇವರು ಸ್ವಾಮಿ, ದೇವರೇ ನಿನ್ನ ಚಿತ್ತದಂತೆ ನಾನು ನಡೆದು ಹೋಗುವುದನ್ನು ನನಗೆ ನನ್ನ ಜೀವಿತದಲ್ಲಿ ಕಲಿಸಿಕೊಡು ದೇವರೆಂದು ಪ್ರಾರ್ಥಿಸಬೇಕು. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ನಮ್ಮ ಜೀವಿತದಲ್ಲಿ ತನ್ನ ಚಿತ್ತವನ್ನು ಆತನು ಏನು ಮಾಡುವವನಾಗಿದ್ದಾನೆಂದರೆ ತನ್ನ ಚಿತ್ತವನ್ನು ಪ್ರಕಟಿಸಿಕೊಡುವವನಾಗಿದ್ದಾನೆ. ಆತನು ನಮ್ಮನ್ನು ನಿರ್ಮಿಸಿದಂತಹ ದೇವರು, ಆತನು ನಮ್ಮನ್ನು ನಡೆಸಿಕೊಂಡು ಹೋಗುವಂತಹ ದೇವರು. ಆದುದರಿಂದ ತನ್ನ ಚಿತ್ತವನ್ನು ನಮ್ಮ ಜೀವಿತಗಳಲ್ಲಿ ಆತನು ಏನು ಮಾಡುವವನಾಗಿದ್ದಾನೆ, ಪ್ರಕಟಿಸಿಕೊಡುವವನಾಗಿದ್ದಾನೆ. ಮಗನೇ ಮಗಳೇ, ನೀನು ನಡೆದು ಹೋಗಬೇಕಾಗಿರುವಂತಹ ಮಾರ್ಗವಿದು, ಇದು ನನ್ನ ಚಿತ್ತ, ಇದು ನನ್ನ ದಾರಿ ಎಂದು ಆತನು ನಮ್ಮ ಜೀವಿತದಲ್ಲಿ ಆತನು ಏನು ಮಾಡುವವನಾಗಿದ್ದಾನೆಂದರೆ ಪ್ರಕಟಿಸಿಕೊಡುವವನಾಗಿದ್ದಾನೆ. ನಾವಿವತ್ತು ಪ್ರಾರ್ಥಿಸಬೇಕು, ದೇವರೇ ನಿನ್ನ ಚಿತ್ತದಂತೆ ನಾನು ನಡೆದು ಹೋಗುವುದನ್ನು ನನಗೆ ಕಲಿಸಿಕೊಡು ಸ್ವಾಮಿ ಎಂದು ಹೇಳುವಾಗ ಕರ್ತನ ಆತ್ಮನು ಸರಿಯಾಗಿ ನಮ್ಮನ್ನು ಕಲಿಸಿಕೊಟ್ಟು ನಮ್ಮನ್ನು ನಡೆಸುವವರಾಗಿದ್ದಾರೆ. ನಾವಿವತ್ತು ಕರ್ತನ ಹಸ್ತದ ಕೆಳಗಿದ್ದುಕೊಂಡು ಆತನ ಚಿತ್ತದಲ್ಲಿ ನಾವು ನಡೆದು ಹೋಗಬೇಕು, ಆತನ ಮಾರ್ಗದಲ್ಲಿ ನಾವು ನಡೆದು ಹೋಗಬೇಕು. ದೇವರು ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ, ತನ್ನ ಚಿತ್ತವನ್ನು ನಮ್ಮ ಜೀವಿತದಲ್ಲಿ ಪ್ರಕಟಿಸಿಕೊಡುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ನಿನ್ನ ಚಿತ್ತವನ್ನು ಪ್ರಕಟಿಸಿಕೊಟ್ಟು ಅವ್ರನ್ನ ಶುಭಕಾರಿಯಾಗಿ ನೀನು ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.